ಪ್ರಚಯಂತು ಅನ್ನೋದೇ ಸಂಸ್ಕೃತದಲ್ಲಿ. ಯಾವುದು ಅತಿ ಆಗಬಾರದು, ಯಾವುದು ಅತಿ ಆಗಬಾರದು, ಒಳ್ಳೆಯದಲ್ಲ ಅಂತ ಹೇಳಿ ಈಗಾಗಲೇ ನಿಮಗೆ ಸಾಕರಿಸಿ ಭಾಷಣ ಅದು ನಮಗೆ ಗೊತ್ತಾಗಿದೆ. ಇಲ್ಲಿ ಜಿಟಿ ಮಳೆನೂ ಆಗೈತಿ, ತಟತಟ ಮಳೆನೂ ಆಗೈತಿ, ಮುತಾಲಿಕ ಒಂದು ಗುಡುಗು ಮಿಂಚಿನ ಮಳೆನೂ ಆಗೈತಿ, ಎಲ್ಲ ತರದ ಮಳೆ ಆಗೈತಿ. ಇದರೊಳಗೆ ಯಾವ ಮಳೆಗಳ ಅವಶ್ಯಕತೆ ಇಲ್ಲ. ಇಂಥದ್ರಾಗಿ ಕಮಿಟಿಯವರು ನಮಗೆ ಬೇಡಕ್ಕಾರೆ ಒಂದು ಹಾಡಾಗಲಿ ಅಂತ ನಮಗೆ ಹಾಡೋರಿಗೆ ನ್ಯಾಯವಿಲ್ಲ. ಓದುವರಿಗೆ ನನಗೆ ಚಲಮಡಿಯವರು ಬಹಳ ಮಾತಾಡೋದಿಲ್ಲ, ಕೆಲವು ಮಾತುಗಳನ್ನು ಆಡಿಬಿಡ್ತೀವಿ. ವಾರದ ಸಭೆ, ಒಂದು ವಾರ ನಡೆಯುವ ಸಭೆ ನೆನಪಿನ ಇಟ್ಕೊಳ್ಳಿ. ಇದು ವಾರದ ಸಭೆ ಏನಾಗಬೇಕು ಅಂದ್ರೆ ಆರದ ಸಭೆ ಆಗಬೇಕು. ನಿಮ್ಮ ತಲೆಯೊಳಗೆ ಎಂದು ಆಗಬಾರದು. ಯಾರ್ಯಾರು ಏನೇನು ತಲೆಯೊಳಗೆ ಹಾಕ್ಯಾರಲ್ಲ ಅವೆಲ್ಲ ಹಂಗ ಇದ್ರೆ ಆರಿಲ್ಲ ಅಂತ ಅರ್ಥ. ಹೊರಗೆ ಹಚ್ಚಿದ ದೀಪ, ಈಗ ಕಮಿಟಿಯವರು ಹೇಳ್ತಾ ಇದ್ರು, ನೀವು ಎಷ್ಟೊತ್ತಿಗೆ ಬರ್ರಿ ನೀವ ದೀಪ ಹಚ್ಚಬೇಕು ಅಂತ ನನಗೆ ಹೇಳಿದ್ರು. 7ಕ್ಕೆ ಬರಬೇಕು ಅಂತ ಮಾಡಿದ್ವಿ ನಾವು. ಅದು ಒಂದನೇಕಾಗಿಲ್ಲ ಅಂತೂ ಒಟ್ಟ ನಾವು ಬಂದ ಮೇಲೆ ದೀಪ ಹಚ್ಚಿದ್ರು. ಆ ದೀಪ ಆರೋಗ್ಯಕರು ಗುರುಧರ್ಮ, ಹಚ್ಚಿದ ದೀಪ ಆರೋಗ್ಯಕರು ಗುರುಧರ್ಮ. ಆದ್ರೆ ನಿಮ್ಮ ತಲೆಗಳಿಗೆ ದೀಪ ಹಚ್ಚಕ್ಕಾಗಲಿ ಕೆಲವು ವಿಚಾರಗಳ ದೀಪವು ನಾವು ಸದಾಕಾಲ ಉರಿತಾ ಇದ್ವಿ. ಹಾಗಾಗಿ ವಾರದ ಕಾರ್ಯಕ್ರಮದಲ್ಲಿ ಆರದ ದೀಪವನ್ನು ಹಚ್ಚಿಕೊಂಡು ಮನೆಗೆ ಹೋಗ್ರಿ ಅನ್ನುವಂಥ ಮಾತನ್ನ ನಿಮಗೆ ಬಯಸ್ತೀವಿ. ಇದು ಇದೇನು ಮೂರ್ತಿ ಮಾಡಿ ಕುಂದಿಸಿಲ್ಲ, ಈ ಚನ್ನಬಸವೇಶ್ವರ ಕಾರ್ಯಕ್ರಮ. ಇವರು ನಮ್ಮ ಮಠಕ್ಕೆ ಬಹಳ ಸಾರಿ ಬಂದರು, ಬಾಲೇಶ್ವರ ಬಹಳ ಸಾರಿ ಬಂದರು. ಅವ್ರು ಎಲ್ಲಿ ಕಾರ್ಯಕ್ರಮ ಮಾಡಿದ್ರು ಕೂಡ ಮೊದಲಿಗೆ ನಮ್ಮ ಮೇಲೆ ಬಂದಿದ್ರು. ನೀವು ಯಾವಾಗ ಖಾಲಿ ಅಂತ ಹೇಳಿದ್ರೆ ಅವಾಗ ನೀವು ಬರಲೇಬೇಕು ಅಂತ ಹೇಳಿದ್ರು. ಕಟ್ಟೂರಾಗ ಬಹಳ ದಿವಸ ಮಾಡಿದ್ರು, ಅಲ್ಲಿನೂ ಕೂಡ ನಮ್ಮನ್ನು ಕರೆದು ಇಲ್ಲೆಲ್ಲೂ ಒಂದು ಅಡುಗೆ ಮಾಡಿದ್ದಾರೆ. ಅವ್ರು ಹುಟ್ಟಿದ್ರು ಎಲ್ಲರೂ ಒಂದು ಏನೇ ತೀರ್ಥ ಯಾವ್ಯಾವ ಊರಾಗ ಸಭಾ ಮಾಡ್ತಾರ ಆಯಾ ಊರಾಗ ನಮ್ಮನ್ನು ಕರೀತಾನೆ ಇದ್ರು. ಅವ್ರಿದ್ದಾಗ ಇಲ್ಲಿ ಬಂದ್ವಿ ನಾವು. ಇದನ್ನೆಲ್ಲ ನೋಡಿದ ಮೇಲೆ ನಮಗೇನು ಅನಿಸ್ತು ಅಂತಂದ್ರೆ, ಚನ್ನಬಸವ ಸ್ವಾಮಿಗಳು ಇದ್ದಾಗೂ ಜನಪ್ರಿಯರು, ಅವರು ಹೋದ ಮೇಲೂ ಜನಪ್ರಿಯರು. ಇದೆಲ್ಲ ಸಾಕ್ಷ್ಯ. ಅವರು ಮಾತಾಡೋಕ್ಕಿಂತ ಬಹಳ ಜನ ಖುಷಿ ಪಡ್ತಿದ್ರು. ಇರುವಷ್ಟು ದಿವಸ ಜನರನ್ನ ಖುಷಿ ಪಡಿಸಿ ಹೋಗಿರುವಂತ ಸ್ವಾಮಿಗಳು, ಖುಷಿ ಪಡಿಸಿ ಹೋದರು. ಒಂದು ಕಡೆ ನಿಜಗುರು ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲೂ ನರರಿಗೆ ಮುಕ್ತಿ ಎಂದು ಒಂದು ಕಡೆ ಮಾತು ಹೇಳೋದು. ಅದೊಂದು ಪುಸ್ತಕ ಬೇರೆ, ಇಲ್ಲೇ ಇದ್ದಾರಲ್ಲ ಇದೊಂದು ಪುಸ್ತಕ ಬೇರೆ. ಒಂದು ಪುಸ್ತಕದಾಗ ಏನ್ ಹೇಳ್ತಾರಪ್ಪ ಅಂದ್ರೆ, ಗುರುಗಳ ಮಾತು ಕೇಳಿದ್ರೆ ಮೋಕ್ಷ ಆಗುತ್ತೆ ನಿಮಗ ಅಂತ ಹೇಳ್ತಾರೆ. ಇದರೊಳಗೆ ಏನ್ ಹೇಳ್ತಾರಪ್ಪ ಅಂತಂದ್ರ, ನಿರಭಿಮಾನಿಯಾಗಿದ್ರೆ ನಿನಗೆ ಮೋಕ್ಷ ಆಗ್ತೈತಿ ಅಂತ ಹೇಳ್ತಾರೆ. ವ್ಯತ್ಯಾಸ ಹೇಗೆ? ಒಂದು ಕಡೆ ಗುರುಗಳ ಮಾತು ಕೇಳೋದು ನಿಮ್ಗೆ ಮೋಕ್ಷ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಪುಸ್ತಕದಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ನಿರಭಿಮಾನಿ ಆಗಿರು ಅಂತ ಹೇಳ್ತಾರೆ. ಪ್ರತಿಯೊಂದು ಹೆಣ್ಣಿಗೆ ಗಂಡಿಗೆ ಏನು ತುಂಬಿಕೊಡಬೇಕು ಅಂದ್ರೆ ಅಭಿಮಾನ ತುಂಬಿಕೊಡಬೇಕು.
ಆ ಅಭಿಮಾನ ಎಷ್ಟರ ಮಟ್ಟಿಗೆ ತುಂಬಿಕೊಂಡಿರ್ತೈತಿ ಅಂತಂದ್ರೆ ವಿಪರೀತ ತುಂಬಿಕೊಂಡಿರ್ತೈತಿ. ನಿನ್ನ ಜೀವನ ಬಂಧನಕ್ಕೊಳಗಾಗುವುದು ಯಾವಾಗ ಅಂತಂದ್ರೆ ಅಭಿಮಾನ ತುಂಬಿಕೊಂಡಾಗ. ಆ ಅಭಿಮಾನವನ್ನು ಬಿಟ್ಟು ಹಾಕಿದಾಗ ನಿರಭಿಮಾನಿ ಆಗುತ್ತೆ. ಅವಾಗ ನಿನಗೆ ಮೋಕ್ಷದ ದಾರಿ ಸುಲಭ ಆಗುತ್ತೆ ಅಂತೇಳಿ ನಿಜಗುಣರು ಹೇಳಿದ್ದಾರೆ. ಮನೆತನದ ಬಗ್ಗೆ ಅಭಿಮಾನ ಇರಬೇಕು, ತಂದೆ ತಾಯಿಗಳ ಬಗ್ಗೆ ಅಭಿಮಾನ ಇರಬೇಕು, ಊರೊಳಗಿನ ಮಠ ಮಂದಿರ ಗುಡಿಗಳ ಬಗ್ಗೆ ಅಭಿಮಾನ ಇರಬೇಕು, ಗುರುಗಳ ಬಗ್ಗೆ ಅಭಿಮಾನ ಇರಬೇಕು, ದೇಶದ ಬಗ್ಗೆ ಅಭಿಮಾನ ಇರಬೇಕು. ನನ್ನ ಬಗ್ಗೆ ನನಗೆ ಅಭಿಮಾನ ಇರಬಾರದು. ಇದು ಹೆಂಗೈತೆ ನೋಡಿ, ಎಲ್ಲರ ಬಗ್ಗೆಯೂ ಅಭಿಮಾನ ಇರಬೇಕು, ನನ್ನ ಬಗ್ಗೆ ನನಗೆ ಅಭಿಮಾನ ಇರಬಾರದು. ಇಲ್ಲಿ ಕುಂದ್ರಿಸಿದ್ರು ಸರಿಯೇ, ಅಲ್ಲಿ ಕುಂದ್ರಿಸಿದ್ರು ಸರಿಯೇ ಅನ್ನುವಂತಹದ್ದು ಬಂದು ಭಾವ ಅಂತಂದ್ರೆ ನಿರಭಿಮಾನ. ಸಿದ್ಧಾರೂಢರು ಕಾಶಿಗೆ ಹೋಗಿದ್ರು. ಅಲ್ಲಿ ಮೇಲ್ವರ್ಗದ ಜಾತಿ ಜನ ಎಲ್ಲ ಊಟಕ್ಕೆ ಕುಂತಿದ್ರು. ಸಿದ್ಧಾರೂಢರು ಗೊತ್ತಿಲ್ಲ, ಗಬಕ್ನ ಹೋಗಿ ಆ ಮಂದ್ಯಾಗ ಹೋಗಿ ಊಟಕ್ಕೆ ಕುಂತ, ಏನೋ ಯಾವ ನೀನು ನಮ್ಮ ಸಾಲಿನ ಕುಂದುವಷ್ಟು ದೊಡ್ಡದೇನು ನಡೆ ಅಂತೇಳಿ ಅವನ ಒಂಥರ ಅವಮಾನ ಮಾಡಿ ತಳ ಕುಂದಿರಿಸಿದ್ರು. ಈಗ ದೊಡ್ಡ ನಟ ಇದ್ದಾರೆ ಸಿದ್ಧಾರೂಢ ನಟ, ಅವ್ರ ಚರಿತ್ರೆಗಳು ಬರೋದು ನಟ ಇದೆ. ಸಿದ್ಧಾರೂಢನ ದುಟಾಯಿಗೆ ಮಾಡಿ ತಳ ಕಳಿಸಿ ಹೋಗಕ್ಕೆ ಸಾರ್ವಜನಿಕರು ಊಟ ಮಾಡೋದು ಅಂತ ಹೇಳಿ ಇವರು ಊಟಕ್ಕೆ ಕುಂತಾರ, ಆ ತಳ ಕುಂತವರು ಊಟಕ್ಕೆ ಕುಂತಾರ. ಆದ್ರೆ ನಮ್ಮ ಸಾಲಿನಾಗ ನೀ ಕೆಳಜಾಗಿ ನಾವು ಕುಂದಿರಬಾರದು ಅಂತೇಳಿ ಕೆಳಗೆ ಕುಂದಿರಿಸಿದ್ರೆ ಸಿದ್ಧಾರೂಢರು ಒಂದು ಮಾತು ಹೇಳ್ತಾರೆ, ನೆನಪಿಟ್ಕೊಳ್ಳಿ, ಇಲ್ಲಿ ಕುಂತವರು ಅಲ್ಲೇ ಹಾಕೋತೀವಿ, ಅಲ್ಲಿ ಕುಂತವರು ಅಲ್ಲೇ ಹಾಕೋತಾರೆ, ಎಲ್ಲಿ ಕುಂತ್ರಿ ಹಾಕೊಳ್ಳೋದೇ ಹಾಕೋಬೇಕು. ಇದಕ್ಕೆ ನಿರಾಭಿಮಾನ ಅಂತಾರೆ. ಒಂದು ಉದಾಹರಣೆ ಅಂದ್ರೆ ಬಹಳ ಶಾಸ್ತ್ರ ಹೇಳಿ ಹೇಳಿ ಉದಾಹರಿಸೋದು ಬದಲಿ ಒಂದು ಉದಾಹರಣೆ ಕೊಟ್ಟರೆ ತಿಳಿತೀವಿ ಅನ್ನೋದಕ್ಕೆ ಈ ಉದಾಹರಣೆ ಹೇಳಿ. ಯಾವುದು ನಿರಾಭಿಮಾನ? ಮ್ಯಾಲೆ ಕುಂತ ಉಳ್ಬೇಕು ಅನ್ನುವಂತಹದ್ದು ಅದು ಅಭಿಮಾನ. ಎಲ್ಲಿ ಕುಂತರೂ ಕೂಡ ಬಾಯಾಗ ಹಾಕೋಬೇಕಲ್ಲ, ಕಿವಿಯಾಗಂತೂ ಹಾಕೊಳ್ಳಕ್ ಆಗಂಗಿಲ್ಲ ಅಂತ ಹೇಳ್ಕೊಂಡು ಅಲ್ಲಿ ಹೋಗಿ ಊಟ ಮಾಡಿದ್ದೈತಲ್ಲ, ಅದು ಏನು ನಿರಾಭಿಮಾನ. ನಿಮ್ಮ ತಲೆಯೊಳಗೆ ಬೇಡ ಅಲ್ಲಿ ಹೋಗಿ ಕುಡಿದು ಅಂದ್ರೆ ಸುಮ್ಮನೆ ಖುಷಿಯಿಂದ ಹೋಗಿ ಊಟ ಮಾಡಿದವ. ಇವರೆಲ್ಲರೂ ಎಲ್ಲಿ ಬಿಟ್ಟು ಎದ್ದಿದ್ರಲ್ಲ, ಇವರೆಲ್ಲರೂ ಊಟ ಮಾಡಿ ಎಲ್ಲಿ ಬಿಟ್ಟು ಎದ್ದಿದ್ರು. ಎಲ್ಲಿ ಬಿಟ್ಟಿರೋ ಪದ್ಧತಿ ಇದ್ದಂಗೆ ಇದ್ದರೆ ಅಂತ ಅವನು ಎಲ್ಲಿ ಬಿಟ್ಟು ಹೇಳ್ಬೇಕ. ಯಾವ್ದವ್ರನ್ನೇ ನೀನು ಎಲ್ಲಿ ಬಿಟ್ಟು ಎದ್ದಲ್ಲ, ಇಲ್ಲಿ ನಿಮ್ಮ ಅಪ್ಪ ತೆಗಿತಾರಲ್ಲ, ಇದೊಂದು ಸ್ವಲ್ಪ ಗಡಿಸ್ಬಿಟ್ಟು ಎಲ್ಲಿ ಬಿಟ್ಟು ಹೇಳ್ತಿಲ್ಲ, ಇಲ್ಲಿ ನಿಮ್ಮ ಅಪ್ಪ ತೆಗಿತಾರೆ ಅಲ್ಲ. ಅಂದ್ರೆ ಅವರ ದೃಷ್ಟಿಯಲ್ಲಿ ಅವ ಕೆಳಜಾತಿಯವನು, ಅವನಿಗೆ ಅವನ ತಗೋಬೇಕು. ಆ ಕೆಳಜಾತಿಯವ್ರ ಬಗ್ಗೆ ಇವರು ಎಲ್ಲಿ ತೆಗಿಬೇಕು, ಇದು ಪದ್ಧತಿ ಅಂತ ಹಂಗ ಅನ್ಕೊಂಡಾಗ ಸಿದ್ಧಾರೂಢ ಅಂತಾನೆ, ನೀನ್ ಎಲ್ಲಿ ನೀನು ತೆಗಿಯದಿದ್ರೆ ನಾನು ತೆಗಿತಿದ್ದೆ, ನಿನ್ನ ಎಲ್ಲಿ ನೀನು ತೆಗಿಯದಿದ್ರೆ ನಾನು ತೆಗಿತಿದ್ದೆ. ನಿಮ್ಮ ಅಪ್ಪ ತೆಗಿತಾರ ಅಂಗೀನ ಅಂದ ಮೇಲೆ ನಮ್ಮ ಅಪ್ಪನ ತೆಗಿಬೇಕು, ಅಲ್ಲಿ ತನಕ ನಾನು ಎಲ್ಲಿ ತೆಗಿಯಾಗಿಲ್ಲ ಅಂತ ಅಭಿಮಾನ. ನಾನು ಹೇಳಿದ ಅಪ್ಪನ ಬಗ್ಗೆ ಅಭಿಮಾನ ಇರಬೇಕು ಅಂತ ಹೇಳಿದಾಗ, ಅವನ ಬಗ್ಗೆ ಅಭಿಮಾನ ಇರಬೇಕು ಅಂತ ಹೇಳಿದ್ರೆ, ಅಪ್ಪನ ಹೆಸರು ತೆಗೆದ್ರೆ ಅಭಿಮಾನ ಪ್ರಾರಂಭ ಆಗಬೇಕು, ಅವನ ಹೆಸರು ತೆಗೆದ್ರೆ ಅಭಿಮಾನ ಪ್ರಾರಂಭ ಆಗಬೇಕು. ಇದ್ರೆ ನಿಮ್ಮ ಅಪ್ಪ ತೆಗಿತಾರ, ಇದು ಸಹಜವಾಗಿ ಎಲ್ಲರೂ ಅಂತಿರ್ತಾರೆ ಈ ಮಾತನ್ನ. ಅವರು ಅಂದ್ರೆ ಕಾಶಿಯವರಿಗೆ ಸಿದ್ಧಾರೂಢ ನೀನು ತೆಗಿಯಪ್ಪ, ನೀನು ಎಲ್ಲಿ ಅಂತ ಬಿಟ್ಟಿದ್ರೆ ನಾನು ತೆಗಿತಿದ್ದೆ, ಯಾವಾಗ ನಿಮ್ಮ ಅಪ್ಪ ತೆಗಿತಾರ ಮಗನ ಅಲ್ಲಿ ಅಂದ್ರೆ ನಮ್ಮ ಅಪ್ಪನ ತೆಗಿಬೇಕು. ಅವ್ರು ಎಲ್ಲರೂ ಹೊಡೆಯಬಹುದು. ಯಾರ ಒಂದನೇ ಮ್ಯಾಲೆ ಕುಂದಿದ್ದು ಸಿಕ್ಕಿತ್ತು, ಎರಡನೇ ಅಲ್ಲಿ ತಳದ ಕೂತು ಊಟ ಮಾಡಿ ಎಲ್ಲಿನ ತೆಗಿ ಅಂತ ಹೇಳಿದ್ರೆ ನಮ್ಮ ಅಪ್ಪನ ಬಂದು ತೆಗಿಬೇಕಂತ ನೀವು ಅಂತೇಳಿ ಹೊಡೆಯಾಕ ಬಂದ ಕೂಡಲೇ ಅಲ್ಲಿ ಒಬ್ಬ ಮುಪ್ಪಾದ ಮುದುಕ್ ಬಂದ. ಅವನು ಹೊಡಿಬೇಡ್ರಿ, ಅವ ನಮ್ಮ
ಬಿಡ್ರಿ ಅವ ನಮ್ಮ ಹುಡುಗದಾನ ಅಂತ ಹೇಳಿ ತಿಳ್ಕೊಂಡು ಅವ್ನು ಎಲ್ಲಿ ನಾವು ತೆಗೆದ ಅವಾಗ ಅವರೆಲ್ಲ ಹೊಡೆಯೋದು ಬಿಟ್ಟು ಅದೇನು ಸುತ್ತಮುತ್ತ ಚೆಲ್ಲಿಟ್ಟಿತ್ತಲ್ಲ ಅಣ್ಣ ಬಣ್ಣ ಅಷ್ಟು ಬೆಳ್ಕೊಂಡು ಆ ಎಲೆ ಒಳಗೆ ಹಾಕೊಂಡು ಆ ಎಲೆಯ ದುಂಡಗ ಮಾಡಿ ಎಲ್ಲಿ ಹಾಕಬೇಕಾಗಿತ್ತು ಅಲ್ಲಿ ಹಾಕಿದ್ದಲ್ಲ ಅವ ಯಾರಪ್ಪ ಸಿದ್ಧಾರೂಢ ಅಪ್ಪ ಕೈ ಕೊಡ್ಬೇಕಲ್ಲ ಅವ ಸೀದಾ ಕಾಶಿ ಒಳಗ ಅನ್ನಪೂರ್ಣ ದೇವಿಯ ದೇವಸ್ಥಾನದ ಮುಂದೆ ಬಂದು ನಿಂತ್ಕೊಂಡು ಆ ದೇವಿ ಒಳಗೆ ಗರ್ಭಗುಡಿಯಾಗಿ ದೇವಿ ಇದ್ದಲ್ಲ ಅನ್ನಪೂರ್ಣ ಲೇ ಅನ್ನಪೂರ್ಣ ಕೈ ತೊಳೆಯಾಗಿ ನೀರು ತಗೊಂಡು ಬಾ ಅಂತ ಯಾವ ಅನ್ನಪೂರ್ಣ ದೇವಸ್ಥಾನಗಳು ಇವರೆಲ್ಲ ದೊಡ್ಡ ದಾಸೋಹ ಮಾಡಿದ್ರಲ್ಲ ಆಕೆಗೆ ಪೂಜೆ ಗೀಜೆ ಅದನ್ನು ಬಾಳ್ ಮಾಡಿ ಆಕೆಗೆ ಕೈಗೆ ನೀರು ತಗೊಂಡು ಬಾ ಅಂತ ಹೇಳಿ ಆಕೆ ಮೂರ್ತಿ ಒಳಗಿಂದ ಏರ್ಕೊಂಡು ಬೆಳ್ಳಿ ತಂಗಿಯಿಂದ ತಗೊಂಡು ಬಂದು ಹೀಗೆ ನೀರು ಸುರಿಬಿಟ್ಟು ಸ್ವತಃ ದೇವಿ ಬಂದು ಆ ಮುದುಕನಿಗೆ ನೀರು ಹರಿಸಿದಾಗ ಆ ಜನರಿಗೆಲ್ಲ ಗೊತ್ತಾಯಿತು ಸಿದ್ಧಾರೂಢನ ಎಲ್ಲಿ ಯಾಕೆ ಬಂದಿದ್ದ ಪರಮಾತ್ಮ ಬಂದಿದ್ದೆ ಹೊರತಾಗಿ ಯಾವುದೋ ಒಂದು ಸಾಮಾನ್ಯ ಬಂದಿದೆ. ಇಲ್ಲಿ ಕುಂತರು ಅಲ್ಲೇ ಹಾಕೊಂತಾರ, ಅಲ್ಲಿ ಕುಂತರು ಅಲ್ಲೇ ಹಾಕೊಂತಾರ ಅಂತ ಅನ್ನುವ ಸ್ಥಿತಿ ಏನೈತಲ್ಲ ಅದು ಮೋಕ್ಷ. ಅದು ಮೋಕ್ಷ. ನಿಮಗೆ ಬಹಳ ಜನರಿಗೆ ಇಲ್ಲಿ ಕುಂತ್ರ ಚಲೋ, ಅಲ್ಲಿ ಕುಂತ್ರ ಚಲೋ, ಇದ ಸಾಲಿನೊಳಗ ಮುಂದೆ ಕುಂತಾಕಿ ಶ್ರೇಷ್ಠ, ನಡಿ ಕುಂತಾಕಿ ಮಧ್ಯಮ, ಆಕಡೆ ಕುಂತಾಕಿ ಕನಿಷ್ಠ ಒಂದು ಭಾವನೆ ಭಾಳ ತುಂಬಿರ್ತೈತೆ ಅಭಿಮಾನ. ಒಂದು ಪ್ರಶ್ನೆ ಹೇಳಿ, ಗೋಪುರ ಶ್ರೇಷ್ಠ, ಅದು ಗೋಪುರದ ಮೇಲೆ ಕಳಸ ಶ್ರೇಷ್ಠ, ಸ್ವಾಮಿಗಳ ಪಾದದೊಳಗಿನ ಆಂಗಿ ಶ್ರೇಷ್ಠ? ಆಂಗಿ ಶ್ರೇಷ್ಠ. ನೋಡ್ರಿ, ಜ್ಞಾನಯೋಗಿಯ ಕಟ್ಟಾಗಿರುವಂತ ಮೇಲೆ ಅಜ್ಞಾನಿಗಳಿಗೆ ಅವಕಾಶ ಇದೆ. ಅವರು ಬಸವಣ್ಣನ ಕಾಗೆ ವೀಕ್ಷಿಸುವ ಬಣ್ಣ ಕಳಸವಾಗುವುದಕ್ಕಿಂತ ನಿಮ್ಮ ಶರಣರ ಚಮ್ಮಾವಿಗೆಯಾಗಿರಿಸುವಂತ ಬಸವಣ್ಣ. ಬಂಗಾರದ ಕಳಸಾಗಿ ಗೋಪುರದ ಮೇಲೆ ಕುಂದ್ರಾಗ ನಾವು ಅಲ್ಲೇ, ಯಾಕಂದ್ರೆ ಗುಡ್ಡಿ ಕಾಗಿ ಎಲ್ಲವೂ ಬಂದ ಅದನ್ನ ಹೊಲಸು ಮಾಡ್ತಾವ. ಕಳಸ ಬಂಗಾರದಾಗಿದ್ರು ಕೂಡ ಕುಂತು ಹೊಲಸು ಮಾಡಿಸ್ಕೊಬೇಕಾಗೈತಿ. ನಾನು ಅಷ್ಟೇ ಹತ್ತಿರದ ಜಾಗದಾಗಲ್ಲೇ ಸ್ವಾಮಿಗಳ ಪಾದದಾಗ ನಾನು ಆವಿಗೆ ಆಗಿಬಿಟ್ರೆ ಸಾಕು, ನನಗೆಲ್ಲ ಸಿಗ್ತೈತಿ ಅನ್ನುವಂಥ ಮಾತು ಏನೈತಲ್ಲ ಅದು ಬಸವಣ್ಣನವರ ಮಾತು. ಅದಕ್ಕೆ ಬಹಳ ಎತ್ತರದಾಗ ಕುಂದರು ಗುಂಗಿನಾಗ ಹೋಗ್ಬೇಡ್ರಿ. ಗುರು ಸನ್ನಿಧಾನದೊಳಗೆ ಕೆಳಗೆ ಕುಂತರ ಮಾತ್ರ ಮೋಕ್ಷ ಆಗುತ್ತೆ. ಇದು ಇವತ್ತಿನ ವಿಷಯ. ಏನಪ್ಪಾ ಅಂತಂದ್ರೆ ಇಷ್ಟ ಐತಿ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಹಾಲು ತನ್ನ ಅಭಿಮಾನವನ್ನು ಬಿಟ್ಟಾಗ ಮಾತ್ರ ಮೊಸರಾಗುತ್ತೆ. ನಾನು ಹಾಲಲ್ಲಿ ನಾನೇ ಮೊಸರಾಗಬೇಕು ಅಂತ ಕೂತ ಅದು ಏನಾಗಲ್ಲ, ಮೊಸರಾಗಲ್ಲ. ಹಾಲು ತನ್ನ ಹಾಲು ಅನ್ನುವ ಅಭಿಮಾನವನ್ನು ತೆಗೆದು ಹಾಕಿದಾಗ ಮೊಸರಾಗೈತಿ. ಆ ಮೊಸರು ತನ್ನ ಮೊಸರು ಅನ್ನುವ ಅಭಿಮಾನವನ್ನು ತೆಗೆದು ಹಾಕಿದಾಗ ಮಜ್ಜಿಗೆ ಆಗೈತಿ. ಆ ಮಜ್ಜಿಗೆ ನಾನು ಮಜ್ಜಿಗೆ ಅನ್ನುವ ಅಭಿಮಾನವನ್ನು ತೆಗೆದು ಹಾಕಿದಾಗ ಬೆಣ್ಣೆ ಆಗೈತಿ. ಆ ಹೆಣ್ಮಕ್ಳಿಗೆ ಬೆಣ್ಣೆ ಮಾಡೋ ಹೆಣ್ಮಕ್ಳದಾರಲ್ಲ, ಮಜ್ಜಿಗೆ ಕಳೆದು ಮೊಸರನ್ನ ಕಳೆದು ಮಜ್ಜಿಗೆ ಮಾಡಿ ಅದರಲ್ಲಿ ಬೆಣ್ಣೆ ತೆಗಿತಿರಲ್ಲ, ಆ ಬೆಣ್ಣೆ ಐತಲ್ಲ ಹಿಂಗೆ ದುಂಡಗೆ ಒಂದು ಗುಂಡು ಮಾಡ್ತೀರಿ ಹೆಣ್ಮಕ್ಳು. ಭಾಳ ದಿವಸ ತೆಗೆದಿಟ್ಟು ಅದನ್ನ ಬೆಣ್ಣೆ ಗುಂಡು ಮಾಡ್ತಿರಲ್ಲ, ಆ ಬೆಣ್ಣೆ ಗುಂಡನ್ನ ಏನು ಒಗಿತೀರಿ ನೀವು? ಒಂದು ಸ್ವಲ್ಪ ಹೊತ್ತಿನ ಮಟ್ಟಿಗೆ ಮಜ್ಜಿಗೆ ಒಗಿತೀರಲ್ಲ, ನಿಮಗೆ ಬೆಣ್ಣೆ ಮಾಡಿದ್ರೆ ಗೊತ್ತಾಗತ್ತೆ. ಇವು ಹಳೆ ಬೆಳ್ಳಿ ಯಾಕೆ ಗೊತ್ತಾಗತ್ತೆ, ಇವಕ್ಕೆ ಗೊತ್ತಾಗಲ್ಲ. ಆ ಮಜ್ಜಿಗೆ ಒಳಗ ಆ ಬೆಣ್ಣೆ ಗುಂಡನ್ನ ಬಿಟ್ಟು ಬಿಟ್ಟಿರ್ತಾರ ಅವ್ರ ಹೆಣ್ಮಕ್ಳು. ವಿಚಾರ ಮಾಡ್ರಿ, ಯಾವುದರಲ್ಲಿ ಬೆಣ್ಣೆ ಹುಡ್ಡೆ ಐತಲ್ಲ ಅದರೊಳಗೆ ಅದು ಮುಳಲಾರ್ದಂಗ ಮರಳಿ ಆದಾಗ ಕೂಡಲಾರ್ದಂಗ ತೇಲಿಗೋತ ಕುಂತೈತಲ್ಲ, ಹಾಗೆ ಏನಾಗ್ತಪ್ಪ ಅಂತಂದ್ರೆ ಮೋಕ್ಷ ಅದು ಬೆಣ್ಣೆ ಸ್ವರೂಪದೊಳಗ. ಅದ್ರಾಗ ಅದು ಕೂಡ ಈಗ ಅದು ತೇಲಿಗೋತರ ಇರ್ತೈತಿ ಅಂತಕ್ಕಂಥದ್ದು. ಮೋಕ್ಷ ಅಂದ್ರೆ ಬೇರೆ ಏನೂ ಅಲ್ಲ,
ನಾವು ಸಂಸಾರಿಗಳ ಜೊತೆಗಿದ್ದೇ ಆ ಸಂಸಾರದಿಂದ ಹೊರಗೆ ಬೆಣ್ಣೆ ತೇಲ್ಕೋತ ಇದ್ದು ಬಿಟ್ರೆ ಅದೇ ಮೋಕ್ಷ ಅಂತ ಹೇಳೋದ್ರಲ್ಲಿ ಎಳನೀರು ಅಂತ ಇರ್ತಿತ್ತಲ್ಲ ತೆಂಗಿನ ಗಿಡದಾಗ ಎಳನೀರು, ಆ ಎಳನೀರು ಹೋದ ನಂತರದಲ್ಲಿ ಅದು ಕಾಯಾಗ ಮೊದಲು ಪೂರ್ಣ ನೀರು ಇರ್ತೈತಿ, ಆ ನೀರು ಗಟ್ಟಿ ಹಾಕೋಂತ ಕೊಬ್ಬರಿ ಆಗ್ತೈತಿ. ಆ ಕೊಬ್ಬರಿ ಮುಂದೆ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಗೊತ್ತೈತಿ ಗಿಡಗ ಆಗೈತಿ. ಒಂದು ನೀರು ಹೋಗಿ ಏನಾಯ್ತು ಕೊಬ್ಬರಿ ಆಗುತ್ತೆ. ಕೊಬ್ಬರಿ ಅಂದ್ರೆ ಹಿಂಗೆ ಕಾಯಿ ಹೊಡಿತಾರಲ್ಲ, ಅವ್ರು ಕಾಯಿ ಬಂದಾಗ ಕಾಯಿ ಹೊಡಿತಾರಲ್ಲ, ಆ ಕೊಬ್ಬರಿ ಚಿಪ್ಪಿಗೆ ಹೆಂಗೆ ಹಚ್ಕೊಂಡಿರ್ತಂದ್ರೆ ಚಾಕು ತಗೊಂಡು ಇಟ್ಟಿಟ ಬಿಡಿಸ್ಬೇಕಾದ ಆ ಚಿಪ್ಪಿಗೆ ಅಷ್ಟು ಚಲೋ ಹಚ್ಕೊಂಡಿರ್ತಿರ್ತಾರೆ, ಸರಳ ಬಿಡಿಸಕ್ ಆಗೋದಿಲ್ಲ. ವಿಚಾರ ಮಾಡ್ರಿ. ಅಂದ್ರೆ ನೀವು ತಾರುಣ್ಯದೊಳಗೆ ಸಂಸಾರಕ್ಕೆ ಹೆಂಗೆ ಹಚ್ಕೊಂಡಿರ್ಬೇಕಪ್ಪ ಅಂತಂದ್ರೆ ಹಸೆ ಕೊಬ್ಬರಿಗೆ ಚಿಪ್ಪಿಗೆ ಹಚ್ಕೊಂಡ್ರೆ ಗೊತ್ತಾಗಲ್ಲ. ತಾರುಣ್ಯದೊಳಗೆ 50 ವರ್ಷದ ತನಕ ನಿಮ್ಗೆ 50 ವರ್ಷ ಆಗೋ ತನಕ ಎಷ್ಟು ಮೋಹ ಇರಬೇಕಪ್ಪ ಹೆಂಡತಿ ಬಗ್ಗೆ, ತಾಯಿ ಬಗ್ಗೆ, ತಂದೆ ಬಗ್ಗೆ, ಮನೆತನದ ಬಗ್ಗೆ, ಮಕ್ಕಳ ಬಗ್ಗೆ ಅಂದ್ರೆ ಬಿಡಿಸಲಾರದಷ್ಟು ಇರಬೇಕು. ಮುಂದೆ ಅದನ್ನ ಹಂಗ ಬಿಟ್ಕೋತ ಹೋದಾಗ ಅದು ಕೊಬ್ಬರಿ ಏನಾಗುತ್ತೆ ಗಿಡಗ ಗಿಡಗ. ವಿಚಿತ್ರ ಅಂತಂದ್ರೆ ಕಾಯಿ ಒಳಗೆ ಇರ್ತೈತಿ, ಕಾಯಿ ಒಳಗೆ ಇರ್ತೈತಿ ಗಿಡಗ, ಒಟ್ಟ ಹಚ್ಚಿಕೊಂಡಿರೋದಿಲ್ಲ. ಅದಕ್ಕೆ ಒಂದು ಹಂತಕ್ಕೆ ಕೊಬ್ಬರಿಯ ಸಂಘವನ್ನ ಗಿಡಗದ ಚಿಪ್ಪಿನ ಸಂಘವನ್ನ ಕೊಬ್ಬರಿ ಏನಾಗುತ್ತೆ ಬಿಟ್ಟು ಗಿಡಗ ಆಗುತ್ತೆ. ನೀರಿಗೆ ಆಯುಷ್ಯ ಕಡಿಮೆ ಐತಿ, ಎಳನೀರಿಗೆ ಆಯುಷ್ಯ ಕಡಿಮೆ ಐತಿ. ಅದಕ್ಕಿಂತ ಹೆಚ್ಚು ಆಯುಷ್ಯ ಇರುವುದು ಕೊಬ್ಬರಿಗೆ, ಹಸೆ ಕೊಬ್ಬರಿಗೆ. ಅದಕ್ಕಿಂತ ಹೆಚ್ಚು ಆಯುಷ್ಯ ಇರುವುದು ಎದಕ್ಕೈತಿ ಗಿಡಗರಿಗೆ. ಹೌದಲ್ಲ? ನೀವು ಮದುವೆ ಆಗೋಕ್ಕಿಂತ ಮೊದಲು ಎಳನೀರು, ಮದುವೆ ಆದ್ಮೇಲೆ ನಿಮ್ಮ ಮಕ್ಕಳು ವಯಸ್ಸಿಗೆ ಬಂದು ಅವು ಮದುವೆ ಆಗೋ ತನಕ ನೀವು ಕೊಬ್ಬರಿ, ಅವು ಮದುವೆ ಆಗಿ ಮಕ್ಕಳು ಹಳದ್ಮೇಲೆ ನೀವು ಗಿಡಗೆ ಆಗಬೇಕು. ನೀವು ಅಂದ್ರೆ ಅದರಿಂದ ಸ್ವಲ್ಪ ದೂರ ಆಗಬೇಕು, ಅದರಿಂದ ಸ್ವಲ್ಪ ದೂರ ಆಗಬೇಕು. ಇವಾಗ ಹೆಂಡತಿ ಬಂದಾಗ, ಆಕೆಗೆ ಗಂಡ ಬಂದಾಗ ಅವ್ರಿಗೆ ಹುಟ್ಟಿದ್ದು ಮತ್ತೆ ಕನ್ಯಾ ನೋಡ್ಬೇಕು ಅನ್ನೋ ಟೈಮ್ನಾಗೂ ನನ್ನ ಕೈಯಾಗ ಚಾವಿ ಇರಲಿ, ಹಿರಿಯರ ನನ್ನ ಕೈಯಾಗ ಇರಲಿ ಅಂದ್ರೆ ಇವರು ಗಿಡಗಾಗಿಲ್ಲ ಕೊಳೆಯಾಗ ನಮ್ಮಲ್ಲಿ 4 ಆಶ್ರಮಗಳು: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. 4 ಆಶ್ರಮಗಳು. ಆ 4 ಆಶ್ರಮಗಳು ಭಾರತ ದೇಶದಲ್ಲಿ ಹುಟ್ಟಿದ ಆಶ್ರಮಗಳು. ಯಾರ 4 ಆಶ್ರಮಗಳ ಅನುಕರಣೆಯನ್ನ ಮಾಡಬೇಕು ಅಂತಂದ್ರೆ 25 ವರ್ಷದ ತನಕ ಬ್ರಹ್ಮಚಾರಿಗಳಾಗಿರ್ಲಿ, 50 ವರ್ಷದ ತನಕ ಗೃಹಸ್ಥರಾಗಿರ್ಲಿ, 50ರಿಂದ 75 ವರ್ಷದ ತನಕ ವಾನಪ್ರಸ್ಥಿಗಳಾಗಿರ್ಲಿ, 75 ಆದ್ಮೇಲೆ ಸನ್ಯಾಸಿಗಳಾಗಿರ್ಲಿ. 25ರ ತನಕ ತಂದೆ ತಾಯಿ ಹೇಳ್ರಿ, 50ರ ತನಕ ಮನಿತನಕ್ಕೆ ಏನ್ ಬೇಕಾಗೈತೆ ಆ ಪ್ರಕಾರ ಬಾಳೆ ಮಾಡ್ರಿ. 50 ಆದ್ಮೇಲೆ 75 ವಯಸ್ಸಿನ ತನಕ ಮನೆಯೊಳಗೆ ಊಟ ಮಾಡೋದು, ದೇಶದ ಸೇವಾ ಮಾಡೋದು, ಧರ್ಮದ ಸೇವಾ ಮಾಡೋದು, ಊರ ಸೇವಾ ಮಾಡೋದು, ಗುಡಿ ಸೇವಾ ಮಾಡೋದು, ಮಠದ ಸೇವಾ ಮಾಡೋದು ಮಾಡಿ. ಮಠದಾಗಿದ್ದು ತಿನ್ನಕ್ಕೆ ಹೋಗ್ಬೇಡ್ರಿ, ಮನೆಯಾಗಿದ್ದು ತಿಂದು ಮಠದಾಗ ಸೇವಾ ಮಾಡ್ರಿ. ಅದು ವಾನಪ್ರಸ್ಥ. ಮನೆಗೆ ಹೊಟ್ಟೆಂಬ ಊಟ ಮಾಡಿಬಿಡೋದು, ಮಠದಾಗ ಸೇವಾ ಮಾಡೋದು. ಮಠದಾಗ ಸೇವಾ ಮಾಡೋದು. ಮಠದಾಗ ಯಾವಾಗ ಊಟ ಮಾಡೋದಪ್ಪ ಅಂತಂದ್ರೆ ಕೆಡತೈತಿ ಪ್ರಸಾದ ಅನ್ನುವಾಗ ಮಾತ್ರ ನಾನು ಊಟ ಮಾಡಿಕೊಂಡು ಹೋಗುವುದರ ಹೊರತಾಗಿ ಅಲ್ಲಿ ಬರುವ ಮಂದಿಗೆ ಸಿಗಲಾರ್ದ್ರೆ ನಾನು ಊಟ ಕುಂದ್ರುವಂತ ಇಲ್ಲ. ಅದು ವಾನಪ್ರಸ್ಥ. 75 ಆದ್ಮೇಲೆ ಮನೆ ಬಿಟ್ಟು ಹೋಗ್ಬಿಡುದು. 75 ಆದ್ಮೇಲೆ ಮನೆ ಬಿಟ್ಟು ಹೋಗ್ಬಿಡುದು. ಮುಂದೆ 2 ದಿವಸ ಯಾಗಿರೋದ ಹೆಂಡತಿ ಬೇಡ, ಮಕ್ಕಳು ಬೇಡ. ಅದು ಸನ್ಯಾಸ. ಇನ್ನೊಂದು ನಿಮಗೆ ಗೊತ್ತಿರಲಿ, ಬಾಲ್ಯ, ಯೌವನ, ಮುಪ್ಪು ಅಂತ 3
ಬಾಲ್ಯ ಮಾತಾಡೋ ಹತ್ರ ಇರಬೇಕು, ತಾರುಣ್ಯ ಮಹಾತ್ಮರ ಹತ್ರ ಇರಬೇಕು. ನೆನಪಿಟ್ಕೊರಿ ಶಬ್ದಗಳು. ಬಾಲ್ಯ ತಾಯಿ ಜೊತೆಗಿರಬೇಕು. ಬಾಲ್ಯದಲ್ಲಿ ಮಾತಾ, ತಾರುಣ್ಯದಲ್ಲಿ ಮಹಾತ್ಮ, ಮುಪ್ಪಾವಸ್ಥೆಯಲ್ಲಿ ಪರಮಾತ್ಮ. ಈ ಮೂರನ್ನ ಯಾರು ರೂಢಿ ಮಾಡಿಕೊಳ್ತೀರಿ ಅವ್ರ ಜೀವನದಲ್ಲಿ ಬಹಳ ಸಂತೋಷವಾಗಿರ್ತೀರಿ. ನಿಮಗೆ ದುಃಖ ಆಗಬಾರದು ಅಂತಂದ್ರೆ ಈ ಮೂರು ಸ್ಥಿತಿ ಅಥವಾ ಆ 4 ಆಶ್ರಮಗಳಿಗೆ ನೀವು ಹೋದಾಗ ಮಾತ್ರ ನಿಮಗೆ ಮೋಕ್ಷ ಆಗೈತಿ ಅಂತ ಅರ್ಥ. ಬೇರೆ ಏನಿಲ್ಲ. ಮೋಕ್ಷ ಶಬ್ದದ ಅರ್ಥ ಬಹಳ ಸುಲಭವಾಗಿ ಹೇಳ್ತೀನಿ ನೋಡಿ, ಬಹಳ ದುಡ್ಡಾಡಬೇಡಿ. ಮೋಕ್ಷ ಅಂದ್ರೆ ಬೇರೆ ಏನೂ ಇಲ್ಲ. ಮೋಕ್ಷ ಅಂದ್ರೆ ಬಿಡುಗಡೆ. ಮೋಕ್ಷ ಶಬ್ದದ ಅರ್ಥ ಏನು? ಬಿಡುಗಡೆ. ಬಹಳ ದೊಡ್ಡ ಅರ್ಥ ಇಲ್ಲ, ಬಿಡುಗಡೆ ಅಂತ. ಈಗ ನಾನು ನಿಮ್ಮನ್ನು ಕೈ ಬಿಟ್ಟು ಊಟಕ್ಕೆ ಹೋಗ್ರಿ ಅಂದ್ರೆ ನಿಮಗೆ ಮೋಕ್ಷ ಆಗಲ್ಲ. ನನ್ನಿಂದ ನೀವು ಬಿಡುಗಡೆ ಆಗಲಿ ಅಂತ ಇಷ್ಟೊಂದು ಕಾರ್ಯಕ್ರಮ ಇಲ್ಲಿ ಮುಗಿದ ಎಷ್ಟು ಖುಷಿ ಆಗುತ್ತಲ್ಲ, ಎಷ್ಟು ಖುಷಿ ಆಗೈತಿ. ಆ ಮುತಾಲಿಕವ್ರಿಗಿಂತ ಮೊದಲ 10 ನಿಮಿಷ ಮಾತಾಡಿ ಹೋಗಾಕ ನಾನು ಕಾರ್ಯಕ್ರಮದ ನಿರ್ವಾಹಕರು ಒಪ್ಪಿಸಿಕೊಂಡಿದ್ದೆ, ಕಮಿಟಿಯವರು ಒಪ್ಪಿಸಿಕೊಂಡಿದ್ದೆ, ಎಲ್ಲರನ್ನು ಮಾಡಿಕೊಂಡು. ಯಾಕಂದ್ರೆ ನಾಳೆ ನನ್ನ ಮೊದಲು ರಚನೆ ಕಾರ್ಯಕ್ರಮ ಇದೆ. ಬೆಳಗ್ಗೆ 9 ಗಂಟೆಗೆ ಅಲ್ಲಿ ಸಭಾದಾಗಿರ್ಬೇಕು. ಈಗ ಹೋಗ್ಬೇಕು 4 ತಾಸು. ಇವ್ರ ನೋಡ್ರಿ, ನಮ್ಮ ಲಗಾಮ ಯಾರ ಕೈಯಾಗಿದ್ರೆ ಗುರುನಾಥ್ ಶಾಸ್ತ್ರಿ ಕೈಯಾಗಿ. ಸಾಧ್ಯ ನಾನಂತೂ ಬಿಡಂಗಿಲ್ಲ. ಅವ್ರು ಬಿಡುವವರ ಕಮಿಟಿಯವರು ಅವ್ರು ಮಾತಾಡಿದ್ರೆ ನೀವು ಮಾತಾಡ್ಬೇಕು. ಹೊರತಾಗಿ ಮೊದಲು ಮಾತಾಡಕ್ಕೆ ನಾನು ಕೊಡುದಿಲ್ಲ. 10 ನಿಮಿಷ ಮಾತಾಡ್ತೀನಿ ಅಂದ್ರೆ ನಾನಂತೂ ಬಿಡಂಗಿಲ್ಲ. ಇನ್ನೂ ಹೆಚ್ಚು ಮಾತಾಡ್ಬೇಕಂತ 2 ತರ ಮಾಡಿ ಕುಂದ್ರಿಸಾಗಿ. ಯಾರು ಬಹಳ ಪ್ರೀತಿ ಮಾಡ್ತೀವಲ್ಲ ನಾವು ಅವ್ರು ಹೇಳಿ ಕೇಳಬೇಕು. ಇಷ್ಟ. ಯಾರು ಬಹಳ ಪ್ರೀತಿ ಮಾಡ್ತೀವಲ್ಲ ಅವ್ರು ಹೇಳಿ ಕೇಳಬೇಕು. ಖುಷಿ ಇರ್ತದೆ. ಇವ್ರು ನಾನು ಬಹಳ ಪ್ರೀತಿ ಮಾಡ್ತಾರೆ, ನಾನು ಇವ್ರು ಬಹಳ ಪ್ರೀತಿ ಮಾಡ್ತೀನಿ, ಹಂಗಾಗಿ ಇವ್ರು ಹೇಳಿದೆ ಕೇಳ್ತೀನಿ. ಹಂಗಾಗಿ ಕೇಳ್ಕೊಂಡು ನಿಮಗೆ 2 ಮಾತು ಹೇಳಕ್ಕೆ ಕುಂತಿದ್ದೀನಿ. ಬಹಳ ವಿಚಾರಗಳನ್ನು ಮಾತಾಡಿದ್ರು ಮುತಾಲಿಕ ಅವರು, ಕೇಳಿದ್ದೀವಿ. ಅವ್ರ ಮಾತಿನ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀನಿ ನಾನು. ಹೌದಾ? ಒಂದೇ ಒಂದು ಹೇಳ್ತೀನಿ. ಇಡೀ ಅವ್ರ ಮಾತಿಗೆ ಸಂಬಂಧಪಟ್ಟಾಗ ಒಂದು ಹೇಳ್ತೀನಿ. ಏನು ಅಂದ್ರೆ, ಕುರಿಗಳನ್ನ ಕಾಯಲಿಕ್ಕೆ ತೋಳಗಳನ್ನು ನೇಮಕ ಮಾಡಬಾರ್ದು. ಇದನ್ನ ನೀವು ಹೆಗರ ಅರ್ಥ ಮಾಡಿಕೊಂಡು ಉರಿಗಳನ್ನ ವಿಮರ್ಶೆ ಮಾಡಕ್ಕೆ ಹೋಗುದಿಲ್ಲ. ನಿಮ್ಮ ಮನೆಯೊಳಗೆ ಯಾವುದೋ ಒಂದು ತೋಳ ಬಂತು ಅಂತಂದ್ರೆ ಇದು ಕುರಿ ಸಲುವಾಗಿ ಬಂದೈತೆ ಹೊರತಾಗಿ ಹಂಗ ಬಂದಿಲ್ಲ ಅಂತ ನೀವು ತಿಳ್ಕೊಂಡು ಬಿಟ್ಟಂದ್ರೆ ನಿಮ್ಮ ಕುರಿ ಬಹಳ ಚಲೋ ಇರ್ತದೆ. ಕುರಿ ಎಂದೂ ತೋಳನ ಜೋಪಾನ ಮಾಡಕ್ ಬರೋದಿಲ್ಲ. ಕುರಿ ಎಂದೂ ತೋಳ ಜೋಪಾನ ಮಾಡಕ್ ಬರೋದಿಲ್ಲ. ಮನೆಯೊಳಗೆ ಒಂದು ಕುರಿ ಐತಿ ಅಂತಂದ್ರೆ ತೋಳದಿಂದ ಯಾಚನಾಗಿದ್ರೆ ಮಾತ್ರ ನಿಮ್ಮ ಕುರಿ ಮುಂದೆ ಕಟ್ಟಗೊಳ್ಳುತ್ತೆ, ಮರಿ ಹಾಕುತ್ತೆ, ಸಂತಾನ ಹೆಚ್ಚು ಮಾಡ್ತೈತಿ. ಇಲ್ಲ ಅಂತಂದ್ರೆ ಅದು ಇಷ್ಟು ಸಾಕು ಅಂತ ಅನಿಸುತ್ತೆ. ಆ ನಮ್ಮ ನರಗುಂದ ಸ್ವಾಮಿಗಳು ಬಹಳ ನಗಿಸಿರ್ತಾರೆ. ಅವರು ವಿಚಾರ ಅವ್ರು ಬಹಳ ವಿಚಾರ ಇನ್ನಿಲ್ಲ. ಇನ್ನೇ ಇದು ಅನಾಹುತಗಿರಾಗಿ ಏನ್ ಧ್ವನಿ, ಆ ಧ್ವನಿ ಸೋತಿಲ್ಲ. ಯಾಕೆ ಅವ್ರಿಗೆ ಸೋತಿರಿ ಅಂತ ಕೇಳಿದ, ಆ ಧ್ವನಿ ಸೋತಿರಿ. ಕೇಳಿ ಚಂದಾಗಿ ಕುತ್ಕೊಂಡು ಕೇಳ್ರಿ. ಅವರಿಗೆ ಅವಕಾಶ ಕೊಡ್ತೀನಿ. ಮೋಕ್ಷ ಅಂದ್ರೆ ಬಿಡುಗಡೆ. ದುಃಖದಿಂದ ಹೊರಗೆ ಬಂದ್ರೆ ನಿಮಗೆ ಮೋಕ್ಷ ಆಗೈತೆ ಅಂತ ಅರ್ಥ. ರೋಗದಿಂದ ಹೊರಗೆ ಬಂದ್ರೆ ನಿಮಗೆ ಮೋಕ್ಷ ಆಗೈತೆ ಅಂತ ಅರ್ಥ. ಬಡತನದಿಂದ ಹೊರಗೆ ಬಂದ್ರೆ ನಿಮಗೆ ಮೋಕ್ಷ ಆಗೈತೆ ಅಂತ ಅರ್ಥ. ದೇಹದ ಆಯಾಸದಿಂದ ಹೊರಗೆ ಬಂದ್ರೆ ನಿಮಗೆ ಮೋಕ್ಷ ಆಗೈತೆ ಅಂತ ಅರ್ಥ. ಮೋಕ್ಷ ಅಂದ್ರೆ ಬೇರೆ ಏನಿಲ್ಲ. ಸಂಸಾರದಿಂದ ಹೊರಗೆ ಬಂದ್ರೆ ನಿಮಗೆ ಮೋಕ್ಷ ಆಗೈತೆ ಅಂತ ಅರ್ಥ. ಇಷ್ಟೇ ಇವತ್ತಿನ ವಿಷಯ. ಇದು ಒಬ್ಬ ಹೆಣ್ಮಗಳು ಒಂದು ಎಣ್ಣೆಯನ್ನು ಪೂಜೆ ಮಾಡಬೇಕಿದ್ರು. ಎಲ್ಲರೂ ಆಕಳ ಪೂಜೆ ಮಾಡಿ ಈಕೆ ಪೂಜೆ ಮಾಡಬೇಕಿದ್ದು, ಎಮ್ಮೆಯನ್ನು ಪೂಜೆ ಮಾಡಬೇಕಿದ್ದು. ಆಕೆ ಬಹಳ ಹೆಮ್ಮೆ ಇತ್ತು ಅದ್ರ ಬಗ್ಗೆ. ಎದ್ರ ಬಗ್ಗೆ? ಎಮ್ಮೆ ಬಗ್ಗೆ ಬಹಳ ಹೆಮ್ಮೆ ಇತ್ತು.
ಒಬ್ಬರಿಗೆ ಬಹಳ ಗಾಬರಿ ಆಯ್ತು. ಏನಪ್ಪ ಜಗತ್ತಿನಲ್ಲಿ ಯಾರು ಎಣ್ಣೆ ಪೂಜೆ ಮಾಡಿಲ್ಲ, ಈ ಹೋಗಿ ಹೋಗಿ ಎಣ್ಣೆಯನ್ನು ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಗಾಬರಿ ಆಗಿ ಯಾಕೆ ಪೂಜೆ ಮಾಡಕತ್ತೀವಿ, ಆ ಥರ ಅಲ್ಲ ಎತ್ತರ ಅಲ್ಲ ಅಂತ ಒಂದು ಮಾತನ್ನು ಹೇಳಿದಾಗ ಆಗಿ ಹೇಳ್ತಾರ, ನಾನು ಮದುವೆಯಾಗಿ ಬಂದಾಗಿಂದ ನಮ್ಮ ಅತ್ತಿ ನಾನು ಎಷ್ಟು ಕಾಣಕತ್ತಿತ್ತು ಅಂದ್ರೆ ನನಗೆ ಮೋಕ್ಷ ಆಗಬೇಕು, ಆಕೆಗೆ ಮೋಕ್ಷ ಆಗಬೇಕು ಅಂತ ಹೇಳಿ ನಾನು ಬಹಳ ಕಷ್ಟಪಟ್ಟೆ. ಸ್ವಾಮಿಗಳು ಹತ್ತುವನ್ನು ಬೇಡಿಕೊಂಡೆ, ನಮ್ಮ ಅತ್ತಿಗೆ ಮೋಕ್ಷ ಕೊಡ್ರಿ ಅಂತೇಳಿ ಅವ್ರಿಗೆ ಕೊಟ್ಟಿಲ್ಲ. ಗುಡಿಗೆ ಹೋಗಿ ದೇವರು ಬೇಡಿಕೊಂಡೆ, ಆ ದೇವರು ಕೂಡ ನಮ್ಮ ಅತ್ತಿಗೆ ಮೋಕ್ಷ ಕೊಡಲಿಲ್ಲ. ಈಗ ಎಣ್ಣೆ ಒಂದು ದಿವಸ ಎಣ್ಣೆ ಹೋಗಿತ್ತು, ಅಲ್ಲೇ ಸತ್ತಲ್ಲಿ ನಮ್ಮ ಅತ್ತಿಗೆ ಮೋಕ್ಷ ಕೊಟ್ಟು ಎಣ್ಣೆ ನನ್ನ ಪಾಲಿಗೆ ದೇವರು ನಾನು ಜೋಪಾನ ಮಾಡಕತ್ತೀನಿ ಅಂತ ಹೇಳಿ ಪೂಜೆ ಮಾಡಕತ್ತೀನಿ ಅಂತ ಪೂಜೆ ಮಾಡಿಲ್ಲ ಅಂತ. ಅಂದ್ರೆ ಈಗ ಯಾವುದರಿಂದ ಬಿಡುಗಡೆ ಆಯ್ತು, ಎಣ್ಣೆಯಿಂದ ಬಿಡುಗಡೆ ಆಯಿತು. ಮೋಕ್ಷ ಅಂತಂದ್ರೆ ವಿಚಿತ್ರ ಇದೆ, ಯಾವ್ದ್ರಿಗೆ ಯಾಕೆ ಅದು ಗುರುಗಳಿಂದ ಸಿಗ್ತದೆ ಅಂತಲ್ಲ, ಒಟ್ಟು ನಿಮ್ಗೆ ಯಾವುದರಿಂದ ನಿಮ್ಮ ದುಃಖ ದೂರ ಆಗ್ತದೆ ಅಂತಂದ್ರೆ ನೀವು ಮೋಕ್ಷ ಐತಿ ಅಂತ ಅರ್ಥ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಿ. ಇವರು ನನ್ನ ಮೇಲೆ ಬಹಳ ಪ್ರೇಮ ಇದ್ರು, ಅವ್ರು ಲಿಂಗದವರು ಆದ್ರು ಅಂತ ಕೇಳಿದ್ರೆ ಬಹಳ ಸಂಕಟ ಆಯ್ತು. ಸುಡುಗಾಡ ಕೊರೋನಾ ಬರಕ್ಕೂ ಹೋಗಿಲ್ಲ, ಬಿಡಕ್ಕೂ ಬರಂಗಿಲ್ಲ ಅಂತ ಕರ್ಮ ಬಹಳ ಒತ್ತಾಯಿದ್ರು, ಬಹಳ ಮಾನಸಿಕವಾಗಿ ಹೇಳ್ಬೇಕಪ್ಪ, ಎಷ್ಟು ಬೇಗ ಹೋಗ್ಬಿಟ್ರಲ್ಲ ಸ್ವಾಮಿಗಳು ಅಂತ ಹೇಳಿ ಬಹಳ ಒತ್ತಾಯಿದ್ವಿ. ಆದರೆ ಈ ಹುಬ್ಬಳ್ಳಿಯೊಳಗೆ ಇಷ್ಟು ಶೀಘ್ರದೊಳಗೆ ಇವ್ರ ಹೆಸರಿನ ಮೇಲೆ ಎಷ್ಟು ಬೆಳಕು ಮಾಡಿದ ಯಾರ್ಯಾರಿದ್ದೀರಿ ಅವ್ರಿಗೆಲ್ಲರಿಗೂ ಕೂಡ ನಾನು ಬೆನ್ನ ತಟ್ಟಿ ಖುಷಿ ಪಡ್ತೀನಿ ಅನ್ನುವಂಥ ಹೇಳಿ ನನ್ನ ತಲೆಯಲ್ಲಿ ಯಾರು ಅಂತ ಹೆಸರು ಗೊತ್ತಿಲ್ಲ, ಅದರ ಸಲುವಾಗಿ ನಾನು ಯಾರ ಹೆಸರು ಹೇಳಂಗಿಲ್ಲ. ಒಂದೇನಪ್ಪ, ಈ ಭೂಮಿ ಕೊಟ್ಟವಾಗ ಮೊದಲನೇ ಧನ್ಯವಾದಗಳನ್ನು ನಾವು ಹೇಳಬೇಕಾಗಿದೆ. ಯಾಕಂದ್ರೆ ಆತ ಭೂಮಿ ಕೊಟ್ಟ ಅನ್ನೋದಕ್ಕೆ ಆ ಸ್ವಾಮಿಗಳು ಇಲ್ಲಿ ಬಂದು ಸಮಾಜ ಆದರು, ಅವರು ಸಮಾಜ ಆದರು ಅನ್ನೋದಕ್ಕೆ ಇಷ್ಟು ಬೆಳಕಾಯ್ತು, ದಾಸೋಹ ಆಯ್ತು. ನಾವು ನೀವೆಲ್ಲ ಬಂದು ಮೋಕ್ಷದ ಬಗ್ಗೆ ಮಾತಾಡಿದ್ವಿ. ಈಗ ನನ್ನ ಕೈ ಬಿಟ್ಟು ಬಿಟ್ರಿ, ನೀವು ಗಾಡಿ ಹೋಗೋದ್ರಲ್ಲಿ ಯಾರು ತರಲಿಲ್ಲ ಅಂದ್ರೆ ನನಗೂ ಮೋಕ್ಷ